ಯಾವ ಜಿಲ್ಲೆಯಲ್ಲಿ ನೀವು ಜಾಸ್ತಿ ಚಿತ್ರೀಕರಣ ಮಾಡಿದ್ದೀರಿ ಸರ್? ನನಗೆ ಮೈಸೂರು ಡಿಸ್ಟ್ರಿಕ್ಟ್. ಮೈಸೂರು ಡಿಸ್ಟ್ರಿಕ್ಟ್. ಯಾಕಂದರೆ ಇಟ್ಸ್ ಎ ಗ್ರೀನ್ ಕಾರ್ಪೆಟ್. ಓಕೆ. ಮೈಸೂರು ಸರೌಂಡಿಂಗ್ಸ್. ಹಳ್ಳಿ ಅಂದರೆ ಆ ಕಡೆ ನೋಡಬೇಕು. ಮೋಕ್ಷವನ್ನು ವಿಶ್ವೇಶ್ವರ KRS, ಮೈಸೂರು ಮಹಾರಾಜರಿಗೆ KRS ಯಾವಾಗ ಕಟ್ಟಿಕೊಟ್ಟಿದ್ದಾರೋ ಕರ್ನಾಟಕದ ದೊಡ್ಡ ಆಸ್ತಿ ಅದು. ಆ ನೀರು ನೋಡಿದ್ರೇ ನಮಗೆ ಒಂಥರ ಖುಷಿ ಆಗುತ್ತೆ. ಮೈಸೂರು ಸರೌಂಡಿಂಗ್ಸ್ ನಮ್ಗೆ ತುಂಬ ಇಷ್ಟ. KRS ಆಗ್ಬೋದು, KRS ಬ್ಯಾಕ್ ವಾಟರ್ ಆಗ್ಬೋದು, ಬಲ್ಮುರಿ ಆಗ್ಬೋದು, ಅಲ್ಲಿರುವಂಥ ಹಳ್ಳಿಗಳು ನಮ್ಗೆ ತುಂಬ ಇಷ್ಟ. ತುಂಬ ಇಷ್ಟಪಡ್ತೇನೆ ನಾನು. ಏನಾದರೂ ಒಂದು ವಿಲೇಜ್ ಅಂದರೆ ಆ ಕಡೆ ಹೋಗ್ತೇನೆ ನಾನು. ಅಷ್ಟು ಸಹಜವಾಗಿರುತ್ತೆ ಮೈಸೂರು ಜಿಲ್ಲೆ. ಆಮೇಲೆ ನಾನು ಹೇಳಿದಲ್ವಾ, ಚಾಮುಂಡೇಶ್ವರಿ ಮಲ್ಕೊಂಡು ಬನಶಂಕರಿವರೆಗೂ ನಾನು ನವಶಕ್ತಿ ವೈಭವ ಸಿನಿಮಾ ಮಾಡಿದ್ದೀನಿ. 9 ಶಕ್ತಿಗಳ ಚರಿತ್ರೆ ಎಲ್ಲ ಮಾಡಿದ್ದೀನಿ ನಾನು. ಮುದ್ದಿನ ಮಾವ ಸಿನಿಮಾ ಮಾಡುವಾಗ ಬಾಲಸುಬ್ರಹ್ಮಣ್ಯ ಅವರನ್ನು ಇಟ್ಕೊಂಡು ಈ ಎಲ್ಲ ದೇವಸ್ಥಾನದಲ್ಲಿ ಒಂದು ಹಾಡು ಮಾಡಿದ್ದೀನಿ ನಾನು. ಗ್ರಾಮ ದೇವತೆ ಅಂತ ಒಂದು ಸಿನಿಮಾ ಮಾಡಿದ್ದೀನಿ, ಸಾಯಿ ಕುಮಾರ್ ಪ್ರೇಮ ಅವ್ರು ಇಟ್ಕೊಂಡು ಆ ಭಾಗೆಲ್ಲ ನನಗೆ ತುಂಬ ಇಷ್ಟ. ಯಾಕಂದರೆ ಸಮಾಜಕ್ಕೆ ನೋಡಿದಿರೋ ನೋಡಲಿ ಅಂತ. ಎಲ್ಲರೂ ಒಟ್ಟಿಗೆ ಹೋಗಲ್ಲ, ನೋಡೋಕ್ಕಾಗಲ್ಲ. ಅದಕ್ಕೋಸ್ಕರ ಏನು ಮಾಡಿದೆ ಅಂದರೆ ಇದೆಲ್ಲ ಮಾಡಿದರೆ ಎಲ್ಲ ಜನ ನೋಡ್ತಾರೆ, ಇಷ್ಟಪಡ್ತಾರೆ. ನಮ್ಮ ಕನ್ನಡದಲ್ಲಿ ಇಷ್ಟೆಲ್ಲ ಇದೆ, ನಾವು ಪುನಃ ನೋಡ್ಬೋದಲ್ಲ ಆಸೆ ಹುಟ್ಲಿ ಅಂತ ಮಾಡ್ತಾ ಇರ್ತೀನಿ. ಅದಕ್ಕೆ ಹೇಳಿದಿನಲ್ಲ, ನನಗೆ ಕನ್ನಡದಲ್ಲಿ ಇಲ್ಲದವರು ಯಾವುದೂ ಇಲ್ಲ ಅಂತ. ಮೈಸೂರು ಡಿಸ್ಟಿಕ್ ಅಲ್ಲಿಂದ ನಿಮ್ಮ ಭಾಗದಿಂದ ಅಲ್ಲಿವರೆಗೂ ಬನಶಂಕರಿ, ಸೌದತ್ತಿ ಎಲ್ಲ ಕಂಪ್ಲೀಟ್, ಗೋಕರ್ಣ, ಮುರುಡೇಶ್ವರ ಎಲ್ಲ ಹಂಗೆ ಉಡುಪಿ ಎಲ್ಲ ಮಾಡ್ಕೊಂಡು ಬಂದಿದ್ದೆ ನಾನು. ಆಮೇಲೆ ನೀವು ಚಿತ್ರೀಕರಣ ಮಾಡುವಾಗ ನಿಮಗೆ ಮೋಸ್ಟ್ ಚಾಲೆಂಜಿಂಗ್ ಸೀನ್ ಅಂತ ಯಾವುದಾದ್ರೂ ಇದೆಯಾ? ಯಾಕಂದ್ರೆ ಫೈಟ್ ಮಾಡೋದು ದೊಡ್ಡದಲ್ಲ, ಬಾಂಬ್ ಹಾಕೋದು ದೊಡ್ಡದಲ್ಲ, ನೀರಿನಲ್ಲಿ ಶೂಟಿಂಗ್ ಮಾಡೋದು ದೊಡ್ಡದಲ್ಲ, ಹೆಲಿಕಾಪ್ಟರ್ ಶೂಟಿಂಗ್ ಮಾಡೋದು ದೊಡ್ಡದಲ್ಲ. ಒಂದು ಜೀವದ ಪ್ರಾಣ, ಜೀವಿ ಪ್ರಾಣ ಇರುತ್ತಲ್ವ, ಅದ್ರ ಮೇಲೆ ಆಟ ಆಡ್ತೀವಿ ಒಂದೊಂದ್ಸಲ ನಾವು. ಅಂದರೆ ಕಾನ್ಸೆಪ್ಟ್ಗೋಸ್ಕರ. ಅಣ್ಣ ತಂಗಿ ನೀವು ನೋಡಿದ್ರೆ ಇರೋ ಗೊತ್ತಿಲ್ಲ, ಕ್ಲೈಮ್ಯಾಕ್ಸ್ನಲ್ಲಿ ರಾಧಿಕಾ 3 ಜನ ಮಕ್ಕಳು. ಹೌ ಟು ಎಕ್ಸ್ಪೋಸ್, ಶೂಟಿಂಗ್ ಹೆಂಗ್ ಮಾಡಬೇಕು, ಎಲ್ಲ ಸತ್ತೋಗಿತಾರೆ ಹೆಂಗ್ ತೆಗಿಬೇಕು. ದೊಡ್ಡವರಂದ್ರೆ ಯೋಗ ಮಾಡಿರ್ತಾರೆ, ಪ್ರಾಣಾಯಾಮ ಮಾಡಿರ್ತಾರೆ, ಸ್ವಲ್ಪ ಹೊತ್ತು ಉಸಿರು ಕಟ್ಕೊಂಡು ಮಲಗಿರ್ತಾರೆ. ಮಕ್ಕಳು ಹೆಂಗೆ ನಿದ್ರೆ ಮಾಡಿದ್ರೆ ಉಸಿರು ನಿದ್ರೆ ಮಾಡಿದ್ರೆ ಬರುತ್ತಲ್ಲ, ಅದು ಸಿನಿಮಾಲ್ಲಿ ಗೊತ್ತಾಗಬಾರ್ದು. ನಾವು ಚೈಲ್ಡ್ ಸ್ಪೆಷಲಿಸ್ಟ್ನ 3 ಜನ ಕರ್ಕೊಂಡು ಬಂದು ಈ ಮಕ್ಕಳ ತಂದೆ ತಾಯಿನೆಲ್ಲ ಕೂರಿಸಿ ಒಂದು ಅಗ್ರಿಮೆಂಟ್ ಮಾಡಿಸಿ. ಯಾಕಂದ್ರೆ ಏನಾದರೂ ಸ್ವಲ್ಪ ಎನಸ್ಥೀಶಿಯಾ ಸ್ವಲ್ಪ ಇಷ್ಟು ಜಾಸ್ತಿ ಕೊಟ್ಟರು ಪ್ರಾಣ ಹೋಗುತ್ತೆ. ಒಂದು ಅರ್ಧ ಗಂಟೆ ಮಲಗಬೇಕು. ಅರ್ಧ ಗಂಟೆ ಆದ್ಮೇಲೆ ಎದ್ದಿಲ್ಲ ಅಂದ್ರೆ ತಂದೆ ತಾಯಿ ಟೆನ್ಷನ್ ಆಗುತ್ತೆ. ಹಾಲು ಕುಡಿ ಮಗು ಒಂದಿದೆ, ಅದರಲ್ಲಿ 6 ವರ್ಷದೊಂದಿದೆ, 8 ವರ್ಷದೊಂದಿದೆ. ಇದು ಇಟ್ಸ್ ಎ ಬಿಗ್ ಕೇಸ್, ಕ್ರಿಮಿನಲ್ ಕೇಸ್ ಆಗುತ್ತೆ ಆಮೇಲೆ. ಬಟ್ ನಾವೆಲ್ಲ ಬರ್ಸ್ಕೊಂಡಿದ್ದೀವಿ ನಾವು ಅವ್ರ ತಂದೆ ತಾಯಿ ಹತ್ರ. ಏನೇ ಆದರೂ ಪ್ರಾಣ ಅಲ್ವಾ, ಏನೇ ಬರ್ಸ್ಕೊಂಡ್ರು ನಾವು ಒಪ್ಕೊಂಡ್ರು, ನಾವು ಏನಾದರೂ ನಾವು ನಮಗೆ ಒಪ್ಕೊಂತೀವಿ ಸರ್ ಅಂತ ಹೇಳ್ತಾರೆ. ಬಟ್ ಪ್ರಾಣ ಹೋದ್ಮೇಲೆ ಬೇರೆ ಥರ ಆಗ್ತಾರೆ. ಆ ಸನ್ನಿವೇಶ ಒಂದ್ಸಲ ಯೋಚನೆ ಮಾಡಿದ್ರೆ ನಾವು ಹೆಂಗ್ ಮಾಡಿದ್ವಿ, ನಾವು ಮನುಷ್ಯರೇನ ನಾವು ಇಷ್ಟು ಪುಟ್ಟ ಮಕ್ಕಳ ಮೇಲೆ ನಾವು ಅನಸ್ತೇಶ ಕೊಟ್ಬಿಟ್ಟು ಅವ್ರ ಜೀವ ಹೋಗುತ್ತಾರೆ ಶಾರ್ಟ್ ಎಲ್ಲ ತೆಗೆದಿದ್ವಿ. ಆ ಶಾರ್ಟ್ ಆಗೋವರೆಗೂ ಆ ಏರಿಯೆಲ್ಲ ನೀರು ಚೆಲ್ಲಿ ಕೂಲ್ ಮಾಡಿ, ದೊಡ್ಡ ಮರ ನೋಡಿಕೊಂಡು ನೆರಳು, ಮಾರ್ನಿಂಗ್ನಿಂದ ರಾತ್ರಿವರೆಗೂ ಸಂಜೆವರೆಗೂ ನೆರಳು ಬಿಡೋ ಥರ ಮಾಡಿ ತುಂಬಾ ಕೇರ್ ತಗೊಂಡು ಮಾಡಿದ್ವಿ ನಾವು. ಇದಕ್ಕಿಂತ ಭಯಂಕರವಾದಂಥ ಕಷ್ಟವಾದಂಥ ರಿಸ್ಕ್ ಆದಂಥ ಸನ್ನಿವೇಶ ಇರುತ್ತೆ. ಯಾಕಂದ್ರೆ ಜನ ನಂಬೇಕಲ್ವಾ. ಅದಕ್ಕೆ ಆ ಸಿನಿಮಾನ 200 days 300 days ಜನ ನೋಡೋಕ್ಕೆ, ಪ್ರತಿ ಸೆಂಟ್ರಲ್ಲಿ 100 days ಹೋಗೋದಕ್ಕೆ. ಮಹಾರಾಷ್ಟ್ರಲ್ಲಿ 2 years ನಡೀತಾ ಸಿನಿಮಾ. ತುಂಬ ನಮ್ಮ ಜೀವನದಲ್ಲಿ ರಿಸ್ಕ್ ಇರುತ್ತೆ, ಕಷ್ಟ ಇರುತ್ತೆ, ಇಲ್ಲ ಅಂತಲ್ಲ. ಬಟ್ ಒಂದೊಂದ್ಸಲ ಮನಸ್ಸಿಲ್ಲ, ನಾವು ರಾಕ್ಷಸರು,
ಹೃದಯ ಇಲ್ಲ ನಮ್ಗೆ, ಅದು ಕಲ್ಲು ಅಂತ ಅನ್ಕೊಂಡೆ ಮಾಡ್ತೀವಿ ನಾವು ಟು ಗೆಟ್ ದಿ ಎಫೆಕ್ಟ್. ಏನಾದ್ರು ತೊಂದರೆ ಆದರೆ ನಮ್ಮ ಲೈಫ್ ಏನಾಗಿರ್ಬೋದು, ಜೀವನ ಪರ್ಯಂತ ಕೊಂಡಲೇಬೇಕಲ್ವಾ. ಈ ಥರ ಎಷ್ಟೋ ಸನ್ನಿವೇಶ ನಾವು ಫೇಸ್ ಮಾಡ್ಕೊಂಡು ಬಂದಿದ್ವಿ. ಎಸ್ಪೆಷಲಿ ಇದು ಹೈಯೆಸ್ಟ್ ರಿಸ್ಕ್ ತಗೊಂಡು ಮಾಡಿದಂಥ ಕ್ಲೈಮ್ಯಾಕ್ಸ್ ಅಂತ ಮಾತಾಡಿ. ಈಗಲೂ ನನಗೆ ಅನ್ಸ್ಕೊಂಡು ಭಯ ಆಗತ್ತೆ, ನಾವೇನ ಮಾಡಿದೀವಿ, ದುರ್ಮಾರ್ಗರು ನಾವೇನ, ರಾಕ್ಷಸರು ನಾವೇನ ಅನ್ನಿಸ್ತದೆ. ಯಾಕಂದ್ರೆ ಪುಟ್ಟ ಮಕ್ಕಳು ಹಾಲು ಕುಡಿಯುವಾಗ ಸೊ ಈ ತರ ಎಲ್ಲ ತುಂಬಾ ನಿಮ್ಗೆ ಕಷ್ಟ ಇರುತ್ತೆ, ಪಡ್ಬೇಕಾಗುತ್ತೆ. ಭಯ ಇರುತ್ತೆ, ಭಯ ಇರುತ್ತೆ. ಎಲ್ಲ ಬಾಬಾ ಆಶೀರ್ವಾದದಿಂದ ಇಲ್ಲಿ ತೊಂದರೆ ಆಗದೆ ಬಂದಿದ್ದೀವಲ್ಲ, ಅದು ನನ್ನ ಅದೃಷ್ಟ. ಖಂಡಿತ ಇದಕ್ಕೆಲ್ಲ ದೇವರ ಒಂದು ಆಶೀರ್ವಾದ ಬೇಕೇ ಬೇಕು. ಈ ತರ ಇಲ್ಲಾಂದ್ರೆ ಏನೇ ಸಲ ತಪ್ಪಾದ್ರೂ ಅದು ಇದು ಕ್ರೈಮ್ ಆಗುತ್ತೆ. ಇತ್ತೀಚೆಗೆ ಆ ಫೈಟ್ನಲ್ಲಿ ಇಬ್ಬರು ಫೈಟರ್ಸ್ ನೀರಿನಲ್ಲಿ ಬಿದ್ದಿದ್ದಾರೆ, ಎಷ್ಟು ಕೇಸ್ ಆಗಿ ಏನೇನು ಆಯ್ತು ಹೇಳಿ. ಶೂಟಿಂಗ್ ಆಗೋದ್ರೆ ಹೆಲಿಕಾಪ್ಟರ್ ಜಂಪ್ ಮಾಡಿದ್ದಾರೆ. ಪ್ರಾಣದ ಜೊತೆಲಿ ನಾವು ಆಟ ಆಡಬಾರ್ದು. ಬಟ್ ಏನಂದ್ರೆ ಟೇಕನ್ 3-4 ಚಿಲ್ಡ್ರನ್ ಡಾಕ್ಟರ್ ಇಟ್ಕೊಂಡು ಎಷ್ಟು ಕೊಡಬೇಕು, ಯಾವ ರೀತಿ ಕೊಡಬೇಕು, ಎಷ್ಟೊತ್ತು ಕ್ಯಾರಿ ಆಗತ್ತೆ, ಯಾವಾಗ ಅವ್ರು ಎದ್ದೇಳ್ತಾರೆ, ಚಿಕ್ಕ ಮಗುಗೆ ಹೆಂಗೆ ಕೊಡಬೇಕು, 8 ವರ್ಷ ಮಗುಗೆ ಹೆಂಗೆ ಕೊಡಬೇಕು, 6 ವರ್ಷ ಮಗುಗೆ ಹೆಂಗೆ ಕೊಡಬೇಕು, ಸ್ಟಡಿ ಮಾಡಿ ಎಲ್ಲ ಬರ್ಸ್ಕೊಂಡು ಡಾಕ್ಟರ್ಸ್ ಕಾನ್ಫರ್ಮೇಷನ್ ಎಷ್ಟೋ ಇದೆ. ಬಟ್ ಗೆದ್ದು ಬಂದಿದ್ದೀವಿ ಅಷ್ಟೇ, ಅದು ಸಂತೋಷ ಆಗತ್ತೆ. 50% ಆ ಬಾಬಾ 50% ನಮ್ಮ ಶ್ರಮ. ಸರ್, ನೀವು ಚಿತ್ರೀಕರಣ ಮಾಡಿದ ಮೊದಲ ಕನ್ನಡ ಚಲನಚಿತ್ರ ಯಾವುದು? ಮುತ್ತಿನಂತ ಮನುಷ್ಯ. ಮುತ್ತಿನಂತ ಮನುಷ್ಯ, ಟೈಗರ್ ಪ್ರಭಾಕರ್, ಭಾರತಿ ವಿಷ್ಣುವರ್ಧನ್. ಇವೆಲ್ಲ ಯೂಟ್ಯೂಬ್ ಸಿಕ್ಕತ್ತೆ. ಹೌದು. ಸೊ ಈ ಚಿತ್ರೀಕರಣ ಮಾಡುವಾಗ ನಿಮ್ಗೆ ಏನಾದ್ರು ಪರಿಸ್ಥಿತಿ ಅಂದ್ರೆ ಕಷ್ಟ ಅಂದ್ರೆ ಹೇಗೆ? ಫಸ್ಟ್ ನಿಮ್ಮ ಚಲನಚಿತ್ರ ಅದರಲ್ಲಿ ನಿಮ್ಗೆ ಏನಾದ್ರು ಚಾಲೆಂಜಿಂಗ್ ಏನಾದ್ರು? ಈಗ ಖಂಡಿತ ಡಾಕ್ಟರ್ ಆಗ್ಬೇಕಂದ್ರೆ MBBS ಮಾಡ್ತಾರೆ, ಹೌಸ್ ಸರ್ಜನ್ ಮಾಡ್ತಾರೆ, MD ಮಾಡ್ತಾರೆ, MS ಮಾಡ್ತಾರೆ. ಆ ಟೈಮ್ನಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಸೊ ನಿಮ್ಗೆ ಒಂದು ಬಟ್ ಫಸ್ಟ್ ಆಪರೇಷನ್ ಮಾಡುವಾಗ, ಫಸ್ಟ್ ಪೇಷಂಟ್ ನೋಡುವಾಗ ಚಾಲೆಂಜ್ ಜಾಸ್ತಿ ಇರುತ್ತೆ. ಕರೆಕ್ಟ್. ಯಾವ ಡಾಕ್ಟರ್ ಆದ್ರೂ, ಯಾವ ಲಾಯರ್ ಆದ್ರೂ, ಯಾವ ಇಂಜಿನಿಯರ್ ಆದ್ರೂ, ಯಾರೇ ಆದ್ರೂ, ಗೃಹಿಣಿ ಆದ್ರೂ, ಮೊದಲನೇ ಸಲ ಸಂಸಾರಕ್ಕೆ ಬರುವಾಗ ಈ ಮನೇಲಿ ಹೆಂಗೆ ಹೊಂದ್ಕೊಂಡು ಹೋಗ್ಬೇಕು, ಯಾವ ರೀತಿ ಇರ್ಬೇಕು ಅನ್ನೋದು ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಒಂದು ಪರೀಕ್ಷೆ ಇರುತ್ತೆ. ನಾನು ಚಿಕ್ಕವನಿಂದ ಇದೇ ರಂಗದಲ್ಲಿ ಇರೋದ್ರಿಂದ 16 ವರ್ಷ ಅಸಿಸ್ಟೆಂಟ್ ಆಗಿ, ಅಸೋಸಿಯೇಟ್ ಆಗಿ, ಡೈಲಾಗ್ ಅಸಿಸ್ಟೆಂಟ್ ಆಗಿ, ಸ್ಟೋರಿ ರೈಟರ್ ಕೆಲಸ ಮಾಡೋದ್ರಿಂದ ನನಗೆ ಆಪರೇಷನ್ ತುಂಬಾ ಈಸಿ ಆಗಬೇಕು. ಬೇಸಿಕಲಿ ಐ ಆಮ್ ಎ ರೈಟರ್. ಸಂಭಾಷಣೆ ಬರೆಯೋದು, ಹಾಡು ಬರೆಯೋದು, ಕಥೆ ಬರೆಯೋದು ಅಭ್ಯಾಸ ಇದೆ. ಆಮೇಲೆ ನನ್ನ ಒಳ್ಳೆತನ ನೋಡಿ ಕಲಾವಿದರು ತುಂಬಾ ಕೋಆಪರೇಷನ್ ಕೊಟ್ಟಿದ್ದಾರೆ. ನನಗೆ ಕನ್ನಡ ಭಾಷೆ ಬರಲ್ಲ, ಮೈ ಮದರ್ ಟಂಗ್ ತೆಲುಗು. ಬಟ್ ನನ್ನಲ್ಲಿ ಏನು ಕಂಡಿದ್ದಾರೆ ಗೊತ್ತಿಲ್ಲ, ಒಟ್ಟಾರೆ ದೇ ಹ್ಯಾವ್ ಸಪೋರ್ಟೆಡ್ ಮೀ ಲಾಟ್. ಭಾಷೆ ಬರಲಿಲ್ಲ ಅಂದ್ರೂ ಇವರೆಲ್ಲರಿಗೂ ತೆಲುಗು ಬರುತ್ತೆ. ಕನ್ನಡ ಕಲಾವಿದರೆಲ್ಲರಿಗೂ ತೆಲುಗು ಟೈಮಲ್ಲಿ ಚೆನ್ನಾಗಿ ಬರುತ್ತೆ. ನನ್ನನ್ನು ಸ್ವೀಕಾರ ಮಾಡಿದ್ದಾರೆ. ಭಾರತವರಾಗ್ಬೋದು, ಟೈಗರ್ ಪ್ರಭಾಕರ್ ಅವರಾಗ್ಬೋದು. ಯಾಕಂದ್ರೆ ಒಳ್ಳೆತನ ನಮಗೆ ಯಾವತ್ತೂ ಫೇಲ್ ಆಗಲ್ಲ ಅಂತ ಹೇಳ್ತಾರೆ. ದೈವತ್ವ ಇರೋದಲ್ಲ. ನಾನು ಹೇಳಿದ್ನಲ್ಲ 50% ಭಗವಂತ ನನ್ನ ಶ್ರಮ ಅಂತ ಹೇಳಿದ್ನಲ್ವ. ಏನ್ ನಾನು ಬಾಬಾನ ಇಷ್ಟಪಡ್ತೇನೋ ಅವ್ರು ನಮ್ಗೆ ಧೈರ್ಯ ತುಂಬಿದ್ದಾರೆ. ನಾನಿದ್ದೀನಿ, ನಿನ್ನಲ್ಲಿ ನಾನಿದ್ದೀನಿ, ನೀವು ಕಷ್ಟಪಡಿ, ನೀನು ಸಕ್ಸಸ್ ನಾಗಿ ಕೊಡ್ತೀನಿ ಅಂತ ಟೈಗರ್ ಪ್ರಭಾಕರ್ ಹೇಳಿದ್ದಾರೆ. ಫಸ್ಟ್ ಟೈಮ್ ಒಂದು ಸಾಂಗ್ ಮಾಡುವಾಗ ನಾನು ಕೊರಿಯೋಗ್ರಾಫರ್ ಇಟ್ಕೊಂಡಿಲ್ಲ. ಆ ಸಾಂಗ್ ನಾನೇ ಕೊರಿಯೋಗ್ರಾಫರ್ ಮಾಡಬೇಕಂತ ಇಷ್ಟಪಡ್ತೀನಿ. ಅಂದರೆ ಡೈರೆಕ್ಟ್ ಮಾಡೋಂಥ ಸಾಂಗ್, ಜಾಸ್ತಿ ಮೂಮೆಂಟ್ಸ್ ಏನಿರಲ್ಲ. ಯಾಕೆ ಡ್ಯಾನ್ಸ್ ಮಾಸ್ಟರ್ ಇಟ್ಕೊಳ್ಳಿಲ್ಲ ಅಂತ ಪ್ರಭಾಕರ್ ಅವ್ರಿಗೆ ಹೇಳಿದ್ದಾರೆ. ಸರ್ ನಾನೇ ಮಾಡ್ತೀನಿ ಸರ್ ಅಂತ. ಹೆಂಗ್ ಮಾಡ್ತೀವಿ ತೋರಿಸಿ ಅಂತ. ಅಂದರೆ ಪ್ರೀತಿಯಿಂದ ದೇ ವಾಂಟ್ ಟು ಎಂಜಾಯ್. ಸೆಟ್ನಲ್ಲಿ ನಾವು ಯಾವತ್ತೂ ಸ್ಟ್ರಿಕ್ಟ್ ಆಗಿ, ಸೀರಿಯಸ್ ಆಗಿ, ವಾರ್ ಫೀಲ್ಡ್ ಥರ ಇರಲ್ಲ. ಒಂದು ಕುಟುಂಬ ಥರ ಇರ್ತೀವಿ ನಾವು. ನನ್ನ ತೀಟ್ಲು ಮಾಡೋಕ್ಕಾದ್ರೂ, ಅದು ಎಂಜಾಯ್ ಮಾಡೋಕ್ಕಾದ್ರೂ ನನ್ನ ಕೈಲೆಲ್ಲ ಮಾಡಿಸಿ, ಅವರು ಮಾಡಿ ಎಂಜಾಯ್ ಮಾಡಿ ಇದು ಮಾಡಿದ್ದಾರೆ. ಆಮೇಲೆ ಎಲ್ಲ ಆದ್ಮೇಲೆ ಹೇಳಿದ್ದಾರೆ, ನಾನು ಹೇಳ್ತಾ ಇದ್ದೆ ಇವತ್ತು ನೀನು ಒಳ್ಳೆ ಡೈರೆಕ್ಟರ್ ಆಗ್ತೇವೆ ಕರ್ನಾಟಕದಲ್ಲಿ ಅಂತ. ದೇ ಅಪ್ರಿಷಿಯೇಟೆಡ್ ಮೀ, ದೇ ಈ ವಿಶ್ ಮೀ. ಎಲ್ಲಿದ್ದಾನೆ ಗೊತ್ತಿಲ್ಲ ಟೈಗರ್ ಪ್ರಭಾಕರ್. ಅವ್ರು ಹೇಳಿದ ಮಾತು ನಾನು ಅನಿಸ್ಕೊಂಡಿದ್ದೀನಿ. ಅಷ್ಟು ಕಲಾವಿದ ನನ್ನ ಪ್ರೀತಿ ಮಾಡೋರು. ನಾನು ಹೇಳೋ ರೀತಿ, ಡೈಲಾಗ್ ಹೇಳೋ ರೀತಿ
ಎಕ್ಸ್ಪ್ರೆಷನ್ ತೆಗೆದು ನಾನು ಏನೇನು ಕಷ್ಟಪಡ್ತೀನಿ, ಯಾವ ರೀತಿ ಅವ್ನು ಇನ್ಸ್ಪೈರ್ ಮಾಡ್ತೀನಿ, ಇದೆಲ್ಲ ಅವ್ರಿಗೆ ತುಂಬ ಇಷ್ಟ ಆಗಿರೋದು. ಆ ರೀತಿ ನನಗೇನು ಭಯ ಆಗಲಿಲ್ಲ, ಹೆಂಗಪ್ಪ ಏನಪ್ಪ ಅಂತ ನಾನು ಯೋಚನೆ ಮಾಡಲಿಲ್ಲ. ಹೌದು. ಒಂದು ಎಕ್ಸ್ಪೀರಿಯನ್ಸ್ ಡಾಕ್ಟರ್ ಯಾವ ರೀತಿ ಆಪರೇಷನ್ ಮಾಡ್ತಾರೋ ನಾನು ಅದೇ ರೀತಿ ತಗೊಂಡಿದ್ದೀನಿ. ಫಸ್ಟ್ ಕಾಪಿ ಬಂದ ಮೇಲೆ ಗಾಂಧಿನಗರದಲ್ಲಿ ಪ್ರೊಜೆಕ್ಷನ್ ಹಾಕಿದ್ದೀವಿ ನಾವು. ಆವತ್ತೇ ಬಿಸ್ನೆಸ್ ಆಗಬೇಕು. ಹೌದಾ? ಓಕೆ ಸರ್, ಒಳ್ಳೆಯದು. ದಟ್ ಇಸ್ ಮೈ ಸಕ್ಸೆಸ್. ಹೇಳಿದ್ರಲ್ಲ 50 ಬಾಬಾ 50 ಶ್ರಮ ಅಂತ. ಕರೆಕ್ಟ್. ದೇವರು ಪ್ರತಿಯೊಂದು ಹೆಜ್ಜೆಯಲ್ಲಿ ನನ್ನನ್ನ ನಿಮ್ಗೆ ಪುಷ್ ಮಾಡ್ತಾನೆ ಬಂದಿದ್ದಾರೆ. ಮಾಡ್ತಾ ಬಂದಿದ್ದೀರಿ. ಎಲ್ಲಿನೂ ನನ್ನನ್ನ ಬ್ಯಾಗ್ ತಗೊಂಡಿಲ್ಲ ಅವರು. ಕರೆಕ್ಟ್. ಗಾಂಧಿನಗರ ಹಂಗೆ ತಗೊಂಡಿದ್ದಾರೆ, ಕಲಾವಿದರು ಹಂಗೆ ತಗೊಂಡಿದ್ದಾರೆ, ಆಡಿಯನ್ಸ್ ಹಂಗೆ ತಗೊಂಡಿದ್ದಾರೆ. ಅದೆಲ್ಲ ಅದೇ ಸರ್, ನೀವು ಹೇಳಿದಂಗೆ ದೇವರದ್ದು ದಯೆ ಇರುತ್ತೆ. ನಮ್ಮ ಶ್ರಮನು ನ್ಯಾಯವಾಗಿರ್ಬೇಕು, Correct. ಧರ್ಮವಾಗಿ ಮಾಡಬೇಕು. ನಾವು ಯಾವುದಾದ್ರೂ ಸಕ್ಸಸ್ ಸಿಕ್ಕ ತರದಲ್ಲಿ ನಾನೊಬ್ಬ ಉದಾಹರಣೆ. ಯಾರು Correct.